ಆಕ್ಚುಲಿ ಜುಲೈ 11ನೇ ತಾರೀಕಿಂದ ಆಗಸ್ಟ್ 9ರವರೆಗೆ ನಾರ್ತಲ್ಲೆಲ್ಲ ಸಾವನ್ ಅಂತ ಹೇಳಿ ಶ್ರಾವಣವನ್ನ ಆಚರಿಸ್ತಾರೆ. ಇಲ್ಲೆಲ್ಲ ಇದೇ ಜುಲೈ 23ನೇ ತಾರೀಕಿಂದ ಆಗಸ್ಟ್ 22ರವರೆಗೆ ಆಚರಿಸ್ತಾರೆ. ಶ್ರಾವಣಕ್ಕೆ ಯಾಕೆ ಇಷ್ಟೊಂದು ಮಹತ್ವ? ಮಾಸಗಳಲ್ಲೇ ಶ್ರಾವಣ ಮಾಸ ಅತ್ಯಂತ ಪ್ರಮುಖ ಮಾಸ ಅಂತ ಕರೀತಾರೆ. ಶ್ರಾವಣದಲ್ಲಿ ಶಿವನನ್ನು ಆರಾಧಿಸಿದರೆ ಶುಭ ಫಲವು ನಮ್ಮದಾಗುತ್ತೆ. ಶಿವನ ಆರಾಧನೆಯು ವ್ಯಕ್ತಿಯ ಮನಸ್ಸನ್ನ, ಇಂದ್ರಿಯವನ್ನ, ದೇಹವನ್ನ ಮತ್ತು ಆತ್ಮವನ್ನ ಶುದ್ಧೀಕರಿಸುತ್ತೆ. ಅನೇಕ ಧರ್ಮ ಗ್ರಂಥಗಳಲ್ಲಿ ಶ್ರಾವಣ ಮಾಸವನ್ನ ಅತ್ಯಂತ ಪವಿತ್ರವೆಂದು ಹೇಳಲಾಗಿದೆ. ಶ್ರಾವಣ ತಿಂಗಳಲ್ಲಿ ಶಿವಭಕ್ತರು ಕಠಿಣ ಉಪವಾಸವನ್ನ ಮತ್ತು ಪ್ರಾರ್ಥನೆಯನ್ನ ಮಾಡ್ತಾರೆ. ಶ್ರಾವಣ ಮಾಸ ಅತ್ಯಂತ ಪ್ರಮುಖವಾದದ್ದು ಯಾಕೆ ಅಂದ್ರೆ, ದೇವರುಗಳ ಮತ್ತು ಅಸುರರ ನಡುವೆ ನಡೆದಂತಹ ಸಮುದ್ರ ಮಂಥನ ಸಂದರ್ಭದಲ್ಲಿ ಹೊರಹೊಮ್ಮಿದ ಹಾಲಾಹಲವನ್ನ ಶಿವನು ಸೇವಿಸಿದ ಸಮಯವಿದು. ಮಂಥನದ ಸಮಯದಲ್ಲಿ ಸುಮಾರು 14 ವಿವಿಧ ರತ್ನಗಳು ಹೊರಹೊಮ್ಮುತ್ತೆ. ಅದರಲ್ಲಿ ಹಾಲಾಹಲ ಅನ್ನೋ ಕಾರ್ಕೋಟಕ ವಿಷವೂ ಕೂಡ ಬರುತ್ತೆ. ಹಾಲಾಹಲ ವಿಷವು ಹೊರಹೊಮ್ಮತಾ ಇದ್ದಂತೆ ಬ್ರಹ್ಮಾಂಡದಲ್ಲಿ ಅಲ್ಲೋಲ ಕಲ್ಲೋಲವಾಗಲಾರಂಭಿಸುತ್ತೆ. ಆಗ ಶಿವನು ಬ್ರಹ್ಮಾಂಡವನ್ನ ರಕ್ಷಿಸಲು ವಿಷವನ್ನ ಸೇವಿಸ್ತಾನೆ. ಇದನ್ನು ಗಮನಿಸಿದ ಪಾರ್ವತಿಯು ಓಡಿ ಬಂದು ತನ್ನ ಪತಿಯ ಗಂಟಲನ್ನ ಬಿಗಿ ಹಿಡಿಯುತ್ತಾಳೆ. ಆಗ ವಿಷವು ಶಿವನ ಕಂಠದಲ್ಲೇ ಉಳಿದುಕೊಳ್ಳುತ್ತೆ. ಅಂದಿನಿಂದ ಶಿವನನ್ನ ನೀಲಕಂಠ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ. ಮನೆಯಲ್ಲಾಗಿರಬಹುದು, ದೇವಾಲಯಗಳಲ್ಲಾಗಿರಬಹುದು, ಪೂಜೆ, ವ್ರತ, ಭಜನೆಗಳಂತಹ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು. ಈ ತಿಂಗಳಲ್ಲಿ ಪ್ರತಿನಿತ್ಯವಾಗದಿದ್ದರೂ ಒಮ್ಮೆಯಾದರೂ ಶಿವನ ದೇವಾಲಯಕ್ಕೆ ಭೇಟಿ ನೀಡಬೇಕು. ಈ ತಿಂಗಳ ಪ್ರತಿದಿನವೂ ಧಾರ್ಮಿಕ ಮಹತ್ವವನ್ನ ಹೊಂದಿದೆ. ಸೋಮವಾರದಂದು ಪರಶಿವನನ್ನ ತಪ್ಪದೆ ಆರಾಧಿಸ್ತಾರೆ. ಮಂಗಳವಾರ ಮನೆಯಲ್ಲಿನ ಮಹಿಳೆಯರು ಕುಟುಂಬ ಸದಸ್ಯರ ಉತ್ತಮ ಆರೋಗ್ಯಕ್ಕಾಗಿ ಗೌರಿ ಪೂಜೆಯನ್ನ ಮಾಡ್ತಾರೆ. ಬುಧವಾರ ಭಗವಾನ್ ವಿಷ್ಣು ಅಥವಾ ಕೃಷ್ಣನ ಇನ್ನೊಂದು ಅವತಾರವಾದ ವಿಠಲನನ್ನ ಆರಾಧಿಸುತ್ತಾರೆ. ಇನ್ನು ಶ್ರಾವಣ ಮಾಸದ ಗುರುವಾರದಂದು ಬುಧ ಮತ್ತು ಗುರುವನ್ನ ಪೂಜಿಸ್ತಾರೆ. ಶುಕ್ರವಾರದಂದು ಈ ದಿನ ಲಕ್ಷ್ಮಿ ಮತ್ತು ತುಳಸಿಯನ್ನ ಭಕ್ತಿಯಿಂದ ಪೂಜಿಸ್ತಾರೆ. ಶನಿವಾರ ಅಂದರೆ ಶ್ರಾವಣ ಮಾಸದ ಈ ದಿನವನ್ನು ಶ್ರಾವಣ ಶನಿವಾರ ಅಥವಾ ಸಂಪತ್ ಶನಿವಾರ ಅಂತ ಕರೀತಾರೆ. ಈ ದಿನ ಸಂಪತ್ತನ್ನ ಪಡೆದುಕೊಳ್ಳಲು ಶನೇಶ್ವರನನ್ನ ಆರಾಧಿಸ್ತಾರೆ. ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಹಿಡಿದು ಶಿವಮಂತ್ರಗಳನ್ನ ಜಪಿಸ್ತಾರೆ. ಶಿವಪುರಾಣದಲ್ಲೂ ಕೂಡ ಶ್ರಾವಣ ಮಾಸದ ಉಪವಾಸವನ್ನ ಉಲ್ಲೇಖಿಸಲಾಗಿದೆ. ಶಿವಪುರಾಣದ ಪ್ರಕಾರ ಶ್ರಾವಣ ಮಾಸದಲ್ಲಿ ಉಪವಾಸವನ್ನ ಆಚರಿಸುವುದರಿಂದ ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ ಮತ್ತು ಶಿವನ ಆಶೀರ್ವಾದವು ನಿಮ್ಮದಾಗುತ್ತೆ. ಶ್ರಾವಣ ಸೋಮವಾರದ ಉಪವಾಸದಂದು ಶಿವಭಕ್ತರು ನೀರನ್ನು ಹೊರತುಪಡಿಸಿ ಬೇರ್ಯಾವ ಆಹಾರ ಪದಾರ್ಥಗಳನ್ನು ಕೂಡ ಸೇವಿಸುವುದಿಲ್ಲ. ಸೂರ್ಯಾಸ್ತದ ನಂತರ ಆ ವ್ಯಕ್ತಿಯು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರಹಿತ ಆಹಾರವನ್ನು ಸೇವಿಸುವುದರ ಮೂಲಕ ಉಪವಾಸವನ್ನ ತೆಗೆದುಹಾಕಲಾಗುತ್ತೆ. ಇನ್ನು ಕೆಲವರು ಶ್ರಾವಣ ಸೋಮವಾರದಂದು ಉಪವಾಸದಲ್ಲಿ ಹಣ್ಣುಗಳನ್ನು ಸೇವಿಸುತ್ತಾರೆ ಹಾಗೂ ರಾತ್ರಿ ಊಟವನ್ನ ಮಾಡುತ್ತಾರೆ. ಇನ್ನು ಕೆಲವರು ಉಪವಾಸದೊಂದಿಗೆ ಮೌನ ವ್ರತವನ್ನು ಕೂಡ ಮಾಡುತ್ತಾರೆ. ಶ್ರಾವಣ ಸಮಯದಲ್ಲಿ ಮಹಾಮೃತ್ಯುಂಜಯ ಮತ್ತು ಇನ್ನಿತರ ಶಿವನ ಪವಿತ್ರ ಮಂತ್ರಗಳನ್ನು ಪಠಿಸುವ ಮೂಲಕ ಭಕ್ತರು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಶುದ್ಧೀಕರಿಸುವುದಲ್ಲದೆ ಆಳವಾದ ಆಂತರಿಕ ಶಾಂತಿ ಮತ್ತು ದೈವಿಕ ಅನುಗ್ರಹವನ್ನು ಸಹ ಪಡೆಯುತ್ತಾರೆ. ಈ ಮಂತ್ರಗಳು ಹಳೆಯ ಮಾದರಿಗಳನ್ನು ತೊಡೆದು ಹಾಕಲು, ಭಯವನ್ನು ಹೋಗಲಾಡಿಸಲು ಮತ್ತು ಮಹದೇವನ ಕಾಲಾತೀತ ಬುದ್ಧಿವಂತಿಕೆಯೊಂದಿಗೆ ನಿಮ್ಮನ್ನು ಜೋಡಿಸಲು ಸಹಾಯ ಮಾಡಿ. ಶ್ರಾವಣ ಮಾಸದಲ್ಲಿ ವಿಶೇಷ ಹಬ್ಬಗಳನ್ನು ನಾವು ನೋಡ್ಬೋದು. ಮೊದಲನೇದು ನಾಗಪಂಚಮಿ. ಹಿಂದೂ ಪುರಾಣಗಳಲ್ಲಿ ಹಾವುಗಳನ್ನು ಶಕ್ತಿಶಾಲಿ ಅಂತ ಪೂಜಿಸಲಾಗುತ್ತೆ. ಇವು ಹೆಚ್ಚಾಗಿ ಅದೃಷ್ಟ ಮತ್ತು ರಕ್ಷಣೆಯೊಂದಿಗೆ ಸಂಬಂಧ ಹೊಂದಿದೆ. ನಾಗರ ಪಂಚಮಿಯು ನೈಸರ್ಗಿಕ ಜಗತ್ತಿನಲ್ಲಿ ಅವುಗಳ ಪಾತ್ರಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮತ್ತು ಅವುಗಳ ಆಶೀರ್ವಾದವನ್ನು ಪಡೆಯಲು ಒಂದು ದಿನವಾಗಿದೆ. ಎರಡನೇದು ಮಂಗಳ ಗೌರಿ ವ್ರತ. ವಿವಾಹಿತ ಮಹಿಳೆಯರು ಸಂತೋಷದ ವೈವಾಹಿಕ ಜೀವನ ಮತ್ತು ತಮ್ಮ ಪತಿಯ ಯೋಗಕ್ಷೇಮಕ್ಕಾಗಿ ಮಂಗಳವಾರದಂದು ಆಚರಿಸುತ್ತಾರೆ. ಅಂದು ದಿನವಿಡೀ ಉಪವಾಸ ಮತ್ತೆ ಗೌರಿ ಅಂದರೆ ಪಾರ್ವತಿ ದೇವಿಗೆ ಪ್ರಾರ್ಥನೆ ಮತ್ತು ದಾನ ಕಾರ್ಯಗಳನ್ನ ಮಾಡುತ್ತಾರೆ. ಮೂರನೇದು ರಕ್ಷಾಬಂಧನ. ಶ್ರಾವಣ ಪೂರ್ಣಿಮೆಯಂದು ಸಹೋದರಿಯರು ಸಹೋದರರಿಗೆ ರಾಖಿ ಕಟ್ಟುತ್ತಾರೆ. ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರನ್ನು ರಕ್ಷಿಸುವುದಾಗಿ ಮತ್ತು ಅವರಿಗೆ ಉಡುಗೊರೆಗಳನ್ನು ನೀಡುವುದಾಗಿ ಪ್ರತಿಜ್ಞೆ ಮಾಡುತ್ತಾರೆ. ನೆಕ್ಸ್ಟು ಶ್ರಾವಣ ಪೂರ್ಣಿಮಾ, ನರಳಿ ಪೂರ್ಣಿಮಾ ಅಂತಾರೆ. ಮಹಾರಾಷ್ಟ್ರದಂತಹ ಕರಾವಳಿ ಪ್ರದೇಶಗಳಲ್ಲಿ ಮೀನುಗಾರರು ನಾರಳಿ ಪೂರ್ಣಿಮೆಯನ್ನ ಸಮುದ್ರ ದೇವರಿಗೆ ತೆಂಗಿನಕಾಯಿಗಳನ್ನು ಅರ್ಪಿಸುವ ಮೂಲಕ ಆಚರಿಸ್ತಾರೆ. ರಕ್ಷಣೆ ಮತ್ತು ಉತ್ತಮ ಮೀನುಗಾರಿಕೆ ಋತುವಿಗಾಗಿ ಪ್ರಾರ್ಥಿಸುತ್ತಾರೆ. ನೆಕ್ಸ್ಟು ಕನ್ವರ್ ಯಾತ್ರೆ.
ಶ್ರಾವಣದಲ್ಲಿ ಅತ್ಯಂತ ಗಮನಾರ್ಹವಾದ ಕಾರ್ಯಕ್ರಮವೆಂದರೆ ಕನ್ವರ್ ಯಾತ್ರೆ. ಅಲ್ಲಿ ಲಕ್ಷಾಂತರ ಕನ್ವರರು ಅಂದರೆ ಶಿವಭಕ್ತರರು ಗಂಗಾ ನದಿಯಂತಹ ಪವಿತ್ರ ನದಿಗಳಿಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಾರೆ. ಪವಿತ್ರ ನೀರನ್ನ ಸಂಗ್ರಹಿಸುತ್ತಾರೆ ಮತ್ತು ಶಿವಲಿಂಗಕ್ಕೆ ಅರ್ಪಿಸಲು ತಮ್ಮ ಊರುಗಳಿಗೆ ನಡೆದುಕೊಂಡು ಹೋಗುತ್ತಾರೆ. ಈ ಪ್ರಯಾಣವು ಭಕ್ತಿ, ಸಹಿಷ್ಣುತೆ ಮತ್ತು ನಂಬಿಕೆಯ ಪರೀಕ್ಷೆಯಾಗಿದ್ದು ಬೋಲ್ ಭಮ್ ಪಠಣದೊಂದಿಗೆ ಮತ್ತು ಹೆಚ್ಚಾಗಿ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರೊಂದಿಗೆ ನಡೆಸಲಾಗುತ್ತೆ. ಅಂದಹಾಗೆ ನೀವು ಕೂಡ ಶ್ರಾವಣವನ್ನು ಆಚರಿಸ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.